ನನ್ನ ಹೆಸರು ಆನಂದ್ ಕುಮಾರ್. ನಾನು ಬೀದರ್ ಜಿಲ್ಲೆಯಲ್ಲಿ ಜೀವನ್ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ದೀನಿ. ನಾನು ನನ್ನ ಕೆಲಸ ನಾನು ಒಂದು ಸೋಷಲ್ ವರ್ಕರ್ ಆಗಿದ್ದೀನಿ. ಆಮೇಲೆ ನನಗೆ ಚಿಕ್ಕಂದಿನ ಹಿಡಿದು ನನಗೆ ಫೀಡ್ಸ್ ಬರ್ತಾಯಿತ್ತು. ನಾನು ಅಟ್ಲೀಸ್ಟ್ ಚಿಕ್ಕ ಮಗು ಹಿಡಿದು ಬರ್ತಿತ್ತು, ನನಗೆ ಸ್ವಲ್ಪ ಬರ್ತಿತ್ತು. ಸುಮಾರು ವರ್ಷ ನನಗೆ ಫೀಡ್ಸ್ ಬರ್ತಿತ್ತು. ನನ್ನ ಮಕ್ಕಳು ಇಷ್ಟೆಲ್ಲ ಹುಟ್ಟಿನವರೆಗೂ ನನಗೆ ಫೀಡ್ಸ್ ಬರ್ತಾಯಿತ್ತು. ನನ್ನ ಹೆಸರು ಶ್ರೀಮತಿ ಶರಣಮ್ಮ. ನಾನು ಸಹ ಶಿಕ್ಷಕಿಯಾಗಿ ಸೇವೆ ಮಾಡ್ತಿದ್ದೇನೆ ಗಾದಗಿ ಶಾಲೆಯಲ್ಲಿ. ನನ್ನ ಮದುವೆಯಾಗಿ ಇವತ್ತಿಗೆ 30 ವರ್ಷ ಆಯಿತು. ನಾನು ಮದುವೆ ಆಗಿದ್ದು 1 ವರ್ಷ ತನಕ ನಮ್ಮ ಮನೆಯವ್ರಿಗೆ ಏನೂ ಕಾಣಿಸಿಲ್ಲ ನನಗೆ. ಆಮೇಲೆ ಏನಿತ್ತು, ಒಂದು ಮಕ್ಕಳು ಹೊಡೆದು ಫಸ್ಟ್ ಮಗಳು ಹೊಡೆದಳು ಫೀಡ್ಸ್ ಬರ್ತಾ ಹೋಯ್ತು, ಒಂದು ಸೆಕೆಂಡ್ ಮಗಳು ಬಂದಳು ಫೀಡ್ಸ್ ಬರ್ತಾ ಹೋಯ್ತು, ಹೀಗೆ ಬರ್ತಾ ಹೋಯ್ತು. ಭಾಳಷ್ಟು ಭಯಂಕರ ವೇದನೆ ಇತ್ತು. ನಾನು 2 ಗಂಟೆ 3 ಗಂಟೆ ಕೆಳಗೆ ಪಲಂಗ ಮೇಲೆ ಬೀಳ್ತಿದ್ದೆ ನಾನು. ಆಗ ನಮ್ಮ ಮನೆಯವರು ನನ್ನ ಮಕ್ಕಳೆಲ್ಲ ಅಳ್ತಾ ಇರ್ತಿರು, ನಮ್ಮ ಪಪ್ಪಗೆ ಏನಾಗ್ತದೋ ಅಂಥೇಳಿ ಭಾಳಷ್ಟು ಕಷ್ಟಪಡ್ತಿದ್ದರು. ಆ ಫೀಡ್ಸ್ ಯಾಕೆ ಬರ್ತಿತ್ತೋ ನಮಗೆ ಗುರ್ತಾಯ್ತಿಲ್ಲ. ಆ ತೆಲ್ಲಿರ್ತಿದ್ದು ನಾವು ಸಿಕ್ಕಲ್ಲೇ ಫೀಡ್ಸ್ ಬರ್ದು ಸಿಕ್ಕಲ್ಲೇ ಬೀಳಬೇಕು. ನಾವೇನಪ್ಪ ನಮ್ಮ ಖೂನದ ಮುಂದೆ ಎತ್ಕೊಂಡು ಒಯ್ಯಬೇಕು. ನಾವು ಸುಮಾರು ಕಷ್ಟಪಟ್ಟೆ. ಅದ್ರಾಗ ಎಲ್ಲೆಲ್ಲಿಯೋ ಹಳ್ಳಿಗೆ ಒಯ್ದು ಮದ್ದು ಹಾಕಿದೆವು, ದವಾಖಾನೆ ತೋರಿಸ್ದೆವು, ಎಲ್ಲ ತೋರಿಸ್ದೆವು. ಆತಗೇನಪ್ಪ ನಮ್ಗೆ ಏನೈತಂದ್ರೆ ಈತ ಉಳಿತಾನೆಲ್ಲಂಬದು ನಮ್ಗೇನಪ್ಪ ಅಂದ್ರೆ ಮನಸ್ಸಿಗೆ ಸಾಕ್ಷಿ ಆಗಲ್ಲ ಹೋಯ್ತು. ಅದಕ್ಕೆ ಚಿಕ್ಕ ಹಿಡಿದು ಟೆಲ್ಮಿಕ್ಯಾಂಡ್ ಟ್ಯಾಬ್ಲೆಟ್ ನುಂಗ್ತಿದ್ದೆ ನಾನು ಡೈಲಿ. ಒಂದು 10-15 ವರ್ಷ ನಾನು ಟೆಲ್ಮಿಕ್ಯಾಂಡ್ ಟ್ಯಾಬ್ಲೆಟ್ ನುಂಗಿನಿ ನಾನು. ಆದ್ರೆ ನುಂಗಿದ್ರೂ ಏನು ಕಡಿಮೆ ಆಗಿಲ್ಲ. ನಾನು ಬೆಂಗಳೂರು ನಿಮೆನ್ಸ್ ಆಸ್ಪತ್ರೆಗೆ ಸುಧಾನೆ ಹೋಗಿ ನಾನು. ಅಲ್ಲೂ ನನಗೆ ಯಾರೋ ನೋಡಿ ಎಲ್ಲ ಡಾಕ್ಟರ್ಸ್ ಅಂತ ಏನಾಗ್ಯದಪ್ಪ ಅಂತಂದು ಭಾಳಷ್ಟು ಹೇಳ್ತಿದ್ರು. ಕೈ ಬಿದ್ದು ಹೋಯ್ತು ಹೋದ ತಕ್ಷಣ ಏನಾಯ್ತಂದ್ರೆ ನಮ್ಮ ಇದರಿಂದರಿ ಕರಿತಿದ್ದ, ಬರ್ರಿ ನಮ್ಮ ಮನೆಯವ್ರಿಗೆ ಫೀಡ್ಸ್ ಬರ್ತದೆ, ನಿಮ್ಮ ಅಣ್ಣಗೆ ಬರ್ರಿ ಅಂತ ಕರಿತಿದ್ದ. ಅವ್ರು ಬಂದು ಕೈ ಜೋಡಿಸಿ ಹೋಯ್ತಿದ್ದರು. ಮತ್ತು ಆರಾಮಾಯ್ತಿತ್ತು. ಬಿದ್ದಾಗ ಎಷ್ಟೋ ದವಾಖಾನೆಗೆ ಹೋಗಿದೆ, ಎಷ್ಟೋ ಡಾಕ್ಟರ್ಸ್ ಹತ್ರ ಹೋದ್ರು. ಅವ್ರು ಏನಂದ್ರು ಅಂದ್ರೆ, ನೋಡಪ್ಪ ಇದರಲ್ಲಿ ನೀನು ಒಂದು ಇದು ಕೂಡಿಸ್ಕೊ, ಸ್ಟೀಲ್ ಹಾಕ್ತೀವಿ, ಇಲ್ಲಿ ಸ್ಟೀಲ್ ಹಾಕಿದ್ರೆ ನನಗೆ ಕಂಪ್ಲೀಟ್ ಆಗ್ತದೆ ಅಂತಂದು ಹೇಳಿದ್ರು. ನಂದು ಸ್ಟೀಲ್ ಹಾಕೋದೇನಂದ್ರೆ ನಾನು ಸಾಯ್ಲಿಕ್ಕೆ ಹೆಂಗೂ ರೆಡಿನೇ ಇದ್ದೀನಿ, ಯಾಕೆ ಇದು ಮಾಡಬಾರ್ದು ಅಂತ ಹೇಳಿ ನನಗೆ ಭಾಳಷ್ಟು ದುಃಖ ಆಯಿತು. ಇದೇನು ಹಳೆ ಪೇಷೆಂಟ್ ಇದ್ದರು ಡಾಕ್ಟ್ರುಗಳೆಲ್ಲ ಇವ್ರಿಗೆ ನೋಡ್ತಿರ್ಲಿ. ಹಳೆ ಪೇಷೆಂಟ್ ಅಂಬೋದು ನೋಡ್ತಿದ್ದಿಲ್ಲ ಇಲ್ಲ. ಮತ್ತು ನಾ ಹೊರಗೆ ಗೋಲಿ ಕೊಡ್ತಿದ್ರು, ಅವು ಇಂಜೆಕ್ಷನ್ ತೊಗೊಂಡು ಬರ್ತಿದ್ದೆವು ಮನೆಗೆ ಬಂದು. ಮತ್ತು ಆದಾಗ ಏನು ಮಾಡ್ತಿದ್ದೆ, ನಾನೇ ಕೈ ಹಿಂಗೆ ದಬಸ್ ಹಿಡ್ದು ಹಿಂಗೆ ಕೂಡ್ಸ್ಕೊಂಡು ನಾನೇ ಮಾಡಿ ಎಷ್ಟು ಅಂತ ಕರಿಬೇಕು ನಾವು ಅವರಿಗೆ. ಬೇಜಾರಾಗಿರುತ್ತೆ ನಾನು ಕರಿ ಎಂಬುದರ ದಿನ ಕರೆದ್ರೆ ನಾನೇ ಏನು ಮಾಡ್ತಿದ್ದೆ, ಹಿಂಗೆ ಕೈ ಹಿಡಿದು ಗುಂಜಿ ಇದು ಮಾಡಿ ಕೂಡ್ಸಿದೆ. ನಾನು ಒಂದು ಸರ್ತಿ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದಾಗ ನಾನು ರೋಡಿನ ಮೇಲೆ ಬಿದ್ದುಬಿಟ್ಟಿದ್ದು. ನಮ್ಮ ದೋಸ್ತಿಗೆ ನಾನು ತೊಗೊಂಡೋಗಿ ಲಾಡ್ಜ್ನಲ್ಲಿ ನನಗೆ ಮಲಗಿಸ್ಬಿಟ್ಟ. ನಾನು 2-3 ತಾಸು ಅಂತೂ ನನಗದು ಎಚ್ಚರನೇ ಆಗಿಲ್ಲ. ಯಾವಾಗೂ ನನಗೆ ಫೀಡ್ಸ್ ಬಂದಾಗ 4 ತಾಸು 5 ತಾಸು ನನಗದು ಟೈಮ್ನಾಗಿಲ್ಲ. ನನ್ನ ಬಳಿ ಯಾರಿಲ್ಲ ಅಂಬದ ಬಗ್ಗೆ ನನಗೇನು ಕನ್ಫರ್ಮೇ ಆಗ್ತದಿಲ್ಲ. ದವಾಖಾನೆ ತೋರಿಸ್ದೆವು, ಹಳ್ಳಿಗಳ ಔಷಧಿ ಹಾಕಿದೆವು, ಅದು ಎಲ್ಲಿ ಕಡಿಮೆ ಆಗಿಲ್ಲ. ಅದು ಯಾವ ಸಮಯದಾಗ ಬರ್ತಿತ್ತು ಎಲ್ಲಿ ಬರ್ತಿತ್ತು ನಮಗೂ ಖೂನೈತಿಲ್ಲ. ಅದು ಹೆಂಗೆ ಒಂದಿನ ಭಾಳ ಕೆಟ್ಟ ಜಾಗದಾಗ ಬಿದ್ದ. ಅದು ನಮಗೆ ತಂದ್ರೆ ಅದು ಕೆಸರೆಲ್ಲ ಮೈಯೆಲ್ಲ ಕೆಸರಾಗಿತ್ತು. ನಂಬಲ್ಲಿ ತಂದ್ರೆ ಈ ರೀತಿ ಆಗ್ಯದ ಅಂತ ಹೇಳಿ ಕೇಳಿ ನಾವು ಗಂಡ ಹೆಣ್ತಿ ಏನಪ್ಪ ಅಂದ್ರೆ ಭಾಳ ಅತ್ತೇವು, ಭಾಳ ಕಷ್ಟಪಟ್ಟೆವು. ಆದ್ರೆ ಕೂಡ ಏನಪ್ಪ ಅಂದ್ರೆ ಅದು ಎಲ್ಲಿ ಸ್ವಸ್ಥ ಆಗಿಲ್ಲ. ನಾನೇನು ತಿಳ್ಕೊಂಡಂದ್ರೆ ಎಲ್ಲರ ಹೋಗಿ ಸೂಸೈಡ್ ಮಾಡ್ಕೋಬೇಕು. ಈಗ ಇದಕ್ಕೆ ಬಿಟ್ಟು ಮಕ್ಕಳು ಹೋದ್ರೆ ನನಗೇನಂತ ನಾನು ತೋರಿಸ್ಕೊಲಿ, ನನಗೆ ಮಕ್ಕಳು ಹೋದ್ರಾಗಲಿ ನಮ್ಮ ಜನರಿಗಾಗಲಿ ನನಗೇನಂತ ನಾ ಎಲ್ಲರೂ ಬಿದ್ದರೆ ನನಗೆ ಯಾರು ನನಗೆ ನೋಡ್ತಾರೆ ಅಂಥೇಳಿ ನಾನು ಸಾಯ್ಬೇಕಂತ ನನಗೆ ಭಾಳಷ್ಟು ನಾನು ಪ್ರಯತ್ನ ಪಟ್ಟಿದ್ದೆ. ದಿನಾಲೂ ಟಿ ವಿ ನೋಡ್ತಾರೆ ರೀ ಮುಂಜಾನೆ. ಆಗ ಬ್ರದರ್ ಪಾಲ್ ದಿನಕರಯ್ಯನವರು ಹಾಗೆ ಮಂಜಲಿ ಮೇಡಮ್ ಅವರು ವಾಕ್ಯ ಹೇಳ್ತಿದ್ದಾಗ ನಾನು ಅಲ್ಲಿ ಟಿ ವಿ ಮುಂದೆ ಕೂತಿದ್ದೆ. ನನ್ನ ಅಮೂಲ್ಯ ಪ್ರಿಯ ಸ್ನೇಹಿತರೇ, The Lord has His love and grace upon you. ಕರ್ತನು ತನ್ನ ಕೃಪೆ ಮತ್ತು ಕನಿಕರವನ್ನು ನಿಮ್ಮ ಮೇಲೆ ಇಟ್ಟಿದ್ದಾನೆ. Jesus wants to see you free from your tears. ಯೇಸು ಕ್ರಿಸ್ತನು ನೀವು ನಿಮ್ಮ ಕಣ್ಣೀರಿನಿಂದ ಸ್ವತಂತ್ರವಾಗಿರುವುದನ್ನು ನೋಡಲು ಬಯಸುತ್ತಾನೆ. This is that moment when Jesus turns your sorrow into joy through miracles for you. ಯೇಸು ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡಿ ನಿಮ್ಮ ಜೀವನದಲ್ಲಿ ದುಃಖವನ್ನು ಹೋಗಲಾಡಿಸಿ ಸಂತೋಷವನ್ನು ಕೊಡುವ ಸಮಯವಾಗಿದೆ ಇದು. Open your heart to Jesus now. Let's pray together to Him. ನಿಮ್ಮ ಹೃದಯವನ್ನು ಯೇಸು ಕ್ರಿಸ್ತನಿಗೆ ತೆರೆಯಿರಿ. ನಾವೆಲ್ಲರೂ ಸೇರಿ ಒಟ್ಟಾಗಿ ಪ್ರಾರ್ಥಿಸೋಣ. ಮಂಜಲಿ ಮೇಡಮ್ ಅವರು ನಿಮ್ಮ ಹತ್ರ ಎಲ್ಲೆಲ್ಲಿ ನಿಮ್ಮ ರೋಗಗಳವೆ ಅಲ್ಲಿ ನೀವು ಇಟ್ಕೋರಿ ಸರ್, ನಿಮ್ಮ ಕಡೆದು ಪ್ರೇಯರ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ನಮ್ಮ ಎದೆ ಮೇಲೆ ನಾನು ಕೈ ಇಟ್ಕೊಂಡು ನಾನು ಪ್ರೇಯರ್ ಮಾಡಿದೆ. ಸ್ವಾಮಿ ನನಗೆ ಈಗ ಫೀಡ್ಸ್ ಬರ್ಬೋದು, ನನ್ನ ಮಕ್ಕಳೆಲ್ಲ ದೊಡ್ಡವರಾಗ್ಯಾರ ಅಂಥೇಳಿ ನಾನು ಪ್ರೇಯರ್ ಮಾಡಿದೆ. Lord, Father, as your children are looking upon the cross even now,
Let your children be delivered right now. ಕರ್ತನಾದ ಯೇಸುವೇ, ತಂದೆಯೇ, ನಿನ್ನ ಮಕ್ಕಳು ನಿನ್ನ ಶಿಲುಬೆಯ ಕಡೆ ತಮ್ಮ ದೃಷ್ಟಿಯನ್ನು ಇಡುವಾಗ ನೀನು ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ, ಮತ್ತು ಪ್ರತಿಯೊಬ್ಬೊಬ್ಬರಿಗೂ ನೀನು ಒಂದು ಅದ್ಭುತವನ್ನು ಮಾಡು ಈಗಲೇ. Especially those who are suffering with fits, Lord, let them be healed. ವಿಶೇಷವಾಗಿ ಯಾರ್ಯಾರು ಫಿಟ್ಸ್ ರೋಗದಿಂದ ಬಹಳವಾಗಿ ಬಾಧಿಸಲ್ಪಟ್ಟಿದ್ದಾರೋ ಅವರನ್ನು ಈ ಕ್ಷಣವೇ ನೀನು ಮುಟ್ಟಿ ಪ್ರತಿಯೊಂದು ಫಿಟ್ಸನ್ನು ಈಗಲೇ ನೀನು ಗುಣಪಡಿಸು ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. Lord, sprinkle your blood upon them and heal them, O Lord. ನಿನ್ನ ರಕ್ತವನ್ನು ಅವರ ಮೇಲೆ ಚಿಮುಕಿಸಿ ಅವರನ್ನು ಗುಣಪಡಿಸು ಕರ್ತನೆ. ಇವಾಂಜಲಿ ಸಿಸ್ಟರ್ ಅವರು ಪ್ರೇಯರ್ ಮಾಡ್ತಾ ಇದ್ದಾಗ ಇವ್ರು ಕಣ್ಣು ಮುಚ್ಕೊಂಡರು. ಫೀಟ್ಸ್ ಬಂದೆ ಯಾರು ಬಂದಾರು ಎಲ್ಲಿದಾಯ್ತು ಅಂತ ಹೇಳಿದಾಗ ಇವ್ರ ಮೈಗೆಲ್ಲ ಏನಾಯ್ತಂತ ನೀರು ಬಂದದ ಅಂತ ಹೇಳಿದ್ರು. ನನಗೆ ಹೋಯ್ತೇನೆ ತಗೋರಿ ದೇವ್ರ ದಯಲಿಂದ ಅಂತ ನಾನು ಹೇಳಿದ್ರಿ. ಅವತ್ತು ಹಿಡಿದು ನನಗೆ ಫೀಟ್ಸ್ ಬರೋದು ಇಲ್ಲೇ ನಿಂತು ಹೋಗ್ಯದ. ಈಗ ಗೊತ್ತಾ, ಪಾಲ್ ದಿನಕರ ಆಶೀರ್ವಾದ ನಮ್ಮ ಕುಟುಂಬ ಮೇಲೆ ಅದ. 4 ಕುಟುಂಬ ಒಳ್ಳೆ ರೀತಿಯಿಂದ ಅದ, ಏನೂ ಇಲ್ಲ. ದೇವರು ಒಳ್ಳೆ ರೀತಿಯಿಂದ ನಡೆಸ್ತಾನೆ. ಎಲ್ಲರಿಗೂ ಗೌರ್ಮೆಂಟ್ ಸರ್ವೆಂಟ್ ಅದ, ಅವ್ರ ಮನೆಯ ಕುಟುಂಬ ಅದ, ಎಲ್ಲರ ಕುಟುಂಬ ಭಾಳ ಸಂತೋಷದಾಗಿದ್ದೆವು. ನಮ್ಮ ಜೀವಮಾನ ಇರಸ್ತಾನ ಪಾಲ್ ದಿನಕಾರ ಸಾಬ್ರ ನಮ್ಮಲ್ಲಿ ಆಶೀರ್ವಾದ ಇದ್ರೆ ನಮಗೇನು ಕಡಿಮೆ ಇಲ್ಲ. ನನಗೋಸ್ಕರ ಪ್ರಾರ್ಥನೆ ಮಾಡಿದಂಥ ಇವಂಜರಿ ಮೇಲೆ ಮಾಡೋರಿಗೂ ಹಾಗೂ ಪಾಲ್ ದಿನಕರ ಏನವರಿಗೂ ಮತ್ತು ನನಗೂ ಸ್ವಸ್ಥತೆ ಮಾಡಿಸಿದಂಥ ಯೇಸು ಕ್ರಿಸ್ತನಿಗೂ ದೇವರಿಗೂ ನಾನು ಕೃತಜ್ಞತೆ ಸ್ತೋತ್ರ ಹೇಳ್ತೀನಿ.